ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತಕ್ಕಂಥ ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉದ್ಯೋಗಿಗಳಿಗೆ ಜೂನ್ ತಿಂಗಳು ಮಿಶ್ರ ಫಲವನ್ನು ನೀಡುತ್ತದೆ. ಆರಂಭದಲ್ಲಿ ಕೆಲಸ ಒತ್ತಡ ಇದ್ರೂ ಕೂಡ ತಿಂಗಳ ದ್ವಿತೀಯಾರ್ಧದಲ್ಲಿ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾಗ್ತದೆ. ನಿಮ್ಮ ಮಾತಿನ ಚಾತುರ್ಯದಿಂದ ಮೇಲಾಧಿಕಾರಿಗಳಿಂದ ಗಮನವನ್ನು ಸೆಳೀತೀರಾ. ಮಾರ್ಕೆಟಿಂಗ್, IT, ಮಾಧ್ಯಮ ಕ್ಷೇತ್ರಗಳಲ್ಲಿದ್ದರೆ ನಿಮಗೆ ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಹೊಸ ಉದ್ಯೋಗ ಬದಲಾವಣೆಗೆ ಪ್ರಯತ್ನ ಪಡ್ತಾ ಇದ್ರೆ ತಿಂಗಳ ಕೊನೆಯಾರ್ಧದಲ್ಲಿ ಒಳ್ಳೆ ಅವಕಾಶ ಸಿಗ್ತದೆ. ಕಚೇರಿಯಲ್ಲಿ ನಡೆಯುತ್ತಿರ್ತಕ್ಕಂಥ ಗಾಳಿ ಮಾತುಗಳಿಂದ ಸ್ವಲ್ಪ ದೂರ ಇರಿ. ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಬರದಂತೆ ನೋಡ್ಕೊಳ್ಳಿ. ಇನ್ನು ಬಿಸ್ನೆಸ್ ರಂಗದಲ್ಲಿರುವವರಿಗೆ ಈ ಜೂನ್ ತಿಂಗಳು ಹೊಸ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಿಸಲು ಪ್ರೇರಿಸುತ್ತದೆ. ನಿಮ್ಮ ವ್ಯಾಪಾರದಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಈ ಜೂನ್ ತಿಂಗಳು ಒಳ್ಳೆಯ ಅವಕಾಶ ಅಂತಾನೆ ಹೇಳ್ಬೋದು. ಮಾರ್ಕೆಟಿನಲ್ಲಿ ತಮ್ಮ ರಣತಂತ್ರಗಳು ಯಶಸ್ಸಾಗುತ್ತದೆ. ಹೊಸ ಪಾರ್ಟ್ನರ್ಶಿಪ್ ಒಂದಿಗೆ ಬಿಸ್ನೆಸ್ ಆರಂಭ ಮಾಡುವುದಕ್ಕಿಂತ ಮುಂಚೆ ಕಾನೂನಾತ್ಮಕವಾಗಿ ಎಲ್ಲವನ್ನು ಸ್ಪಷ್ಟಗೊಳಿಸ್ಕೊಳ್ಳಿ. ಪ್ರವಾಸೋದ್ಯಮ ಅಥವಾ ಸಾರಿಗೆ ಕೆಲಸದಲ್ಲಿದ್ದರೆ ಹೆಚ್ಚಿನ ಪ್ರಗತಿ ಕಂಡು ಬರ್ತದೆ. ಆರ್ಥಿಕವಾಗಿ ಜೂನ್ ತಿಂಗಳು ಸ್ವಲ್ಪ ಸಾಧಾರಣವಾಗಿರ್ತದೆ. ಆದಾಯದ ಜೊತೆಗೆ ಸ್ವಲ್ಪ ಖರ್ಚುಗಳು ಕೂಡ ಸಮವಾಗಿರ್ತದೆ. ಮನೆ ರಿಪೇರಿ, ಪ್ರವಾಸಗಳಿಗಂತ ಸ್ವಲ್ಪ ಜಾಸ್ತಿ ಖರ್ಚಾಗ್ತದೆ. ನಿಮಗೆ ಅಲ್ಪಾವಧಿ ಹೂಡಿಕೆಗಳಿಗಿಂತ ದೀರ್ಘಾವಧಿ ಹೂಡಿಕೆಗಳು ತಮಗೆ ಲಾಭ ತರ್ತದೆ. ಇನ್ನು ಕೌಟುಂಬಿಕ ವಾತಾವರಣ ನೋಡುವಂಥದ್ದಾದರೆ ಕುಟುಂಬದಲ್ಲಿ ಒಮ್ಮತ ಮೂಡುತ್ತದೆ. ಸಹೋದರ ಸಹೋದರಿಯೊಂದಿಗೆ ಇರತಕ್ಕಂಥ ಮನಸ್ತಾಪಗಳು ದೂರವಾಗ್ತದೆ. ಮನೆಯಲ್ಲಿ ಸಣ್ಣ ಪುಟ್ಟ ಸಮಾರಂಭಗಳು ನಡೆಯುವಂಥ ಸಾಧ್ಯತೆ ಇದೆ. ಇನ್ನು ಪ್ರೇಮ ಜೀವನದಲ್ಲಿ ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ತಪ್ಪುಗಳನ್ನು ಬಂದು ಹೋಗಬಹುದು. ನೇರವಾದ ಮತ್ತು ಮುಕ್ತವಾದಂಥ ಸಂಭಾಷಣೆಗಳ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಈ ಒಂದು ಜೂನ್ ತಿಂಗಳು ಜಾಗೃತವಾಗಿರಿ. ಹವಾಮಾನ ಬದಲಾವಣೆಗಳಿಂದಾಗಿ ಗಂಟಲು ನೋವು, ಶೀತ ಅಂತಕ್ಕಂಥ ಬರಬಹುದು. ವಿದ್ಯಾರ್ಥಿಗಳು ತಮಗೆ ಇಷ್ಟವಾದಂಥ ಕಾರ್ಯದಲ್ಲಿ ಉತ್ತಮ ಸಾಧನೆ ಮಾಡ್ತಾರೆ. ಉನ್ನತ ಶಿಕ್ಷಣಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಮಾರ್ಗದರ್ಶನ ಸಿಗ್ತದೆ. ಆದರೆ ತಾವು ಸೋಮಾರಿತನವನ್ನು ಬಿಡಬೇಕಾಗ್ತದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳು ತಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಅತ್ಯಂತ ಮುಖ್ಯ. ಅತಿಯಾದ ಉದ್ವೇಗದಿಂದಾಗಿ ಕೈಲಿದ್ದಂಥ ಅವಕಾಶಗಳು ಕೈ ತಪ್ಪಿ ಹೋಗದಂತೆ ನೋಡ್ಕೊಳ್ಳಿ. ನೀವು ಬುಧವಾರದಂದು ಗಣೇಶನಿಗೆ ಗರಿಕೆ ಹೂಲನ್ನು ಅರ್ಪಿಸಿ ವಿಷ್ಣು ಸಹಸ್ರನಾಮನ ಪಠನೆಯನ್ನ ಮಾಡಿ. ಇದರಿಂದ ತಮ್ಮ ಸಕಲ ಕಾರ್ಯಗಳು ವಿಘ್ನ ಇಲ್ಲದೆ ಪೂರ್ಣಗೊಳ್ಳುತ್ತದೆ. ಇದಾಗಿತ್ತು ಜೂನ್ ತಿಂಗಳ ಮಿಥುನ ರಾಶಿಯವರ ಮಾಸ ಭವಿಷ್ಯ. ನಿಮ್ಮದು ಕೂಡ ಮಿಥುನ ರಾಶಿ ಆಗಿದ್ದರೆ ಓಂ ನಮೋ ಗಣಪತಿ ನಮಃ ಅಂತ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರನ ಕಂಡುಕೊಳ್ಳಿ. ಧನ್ಯವಾದಗಳು.